ಮೇಂಟೆನೆನ್ಸ್ ಆಫ್ ವಾಡೆ ಅನ್ನೋದ್ರ ಬಗ್ಗೆ ನಾವು PhD ಮಾಡಬೇಕು ಅನ್ಸುತ್ತೆ. ಅದು ಹೇಗೆ ಇದರಲ್ಲಿ ಅಡುಗೆ ಮನೆಗೆ ಕಬೋರ್ಡ್ ಇದು ಅಡುಗೆ ಮನೆ ಐಟಮ್ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಇದು ಎಲ್ಲ ಟೀಕೆ. ಇದು ಹೆಂಗೆ ಇಡೀ ಒಂದು ಹಲಿಗೆ ಕಟ್ ಮಾಡ್ಯಾರ, ಫಿಕ್ಸ್ ಮಾಡ್ಯಾರ. ಆ ಕಟ್ ಕ್ರಾಸ್ ಸೆಕ್ಷನ್ ನೋಡ್ಬೋದು ನೀವು. ಸ್ಟ್ರೇಟ್ ಇಲ್ಲ, ಹಿಂಗೆ ಕ್ರಾಸ್ ಇದೆ ನೋಡಿ. ಸೊ ಇದಿಷ್ಟು ಒಂದೇ ಹಲಿಗೆ ಕಟ್ ಮಾಡಿ ಡೋರ್ ಮಾಡಿದ್ದಾರೆ ಅಷ್ಟೇ. ಆ ಕಡೆ ಒಂದು ಹಾಗೆ. ಸೊ ಇವಾಗ ಮಾಡರ್ನ್ ಮೈಕ್ರೋವನ್ ಇಟ್ಕೊಂಡಿದ್ದೀವಿ. ಒಲೆನೂ ಕೆಲಸ ಮಾಡ್ತೀವಿ, ಗ್ಯಾಸೂ ಇದೆ. ಓಕೆ. ಈ ಹೊಗೆ ಆಚೆ ಹೋಗುತ್ತೆ? ಮೇಲೆ ಹೋಗುತ್ತೆ, ಒಳಗಡೆಯಿಂದ ಮೇಲೆ ಹೋಗುತ್ತೆ. ಅದು ಹೋಗುತ್ತೆ. ಇದು ಬೆಳಕಿಗೆ ಬಿಟ್ಟಿದ್ದಾರೆ. ಬೆಳಕು, ಗಾಳಿ ಬೆಳಕು ಆಡಲಿ ಅಂತ. ಸೈಡ್ ವಿಂಡೋಸ್ ಇಲ್ಲ. ಯಾಕೆ? ಮೇಲಿಂದ ಬರ್ತಲ್ಲ, ಮೇಲಿಂದ. ಓಕೆ. ನೋಡಿ ನೀವು ರಾವುಡೇ ಬರೀ ಬೇರೊಂದು ಕಟ್. ಹೌದು ಕಂಪ್ಲೀಟ್. ಇದು ಮೇಲ್ಗಡೆ ಒಂದೇ ರಿನ್ಯೂವೇಷನ್ ಆಗಿದೆ ನೋಡ್ರಿ. 30 ವರ್ಷ ಆಯ್ತು ನಾವು ಮಾಡಿ. ಓಕೆ. ವಾಡೆಗಳಲ್ಲಿ ಹಳೆ ಒಲೆ ಉಳಿಸ್ಕೊಂಡ್ರು ನೀವು ಒಬ್ಬರೇ? ಇವತ್ತಿಗೆ ಯೂಸ್ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಈ ಕಡೆ ಇದು ಮಜ್ಜಿಗೆ ಮನೆ ಅಂತ. ಮಜ್ಜಿಗೆ ಮನೆ? ಇದು ಸರ್ ಇಲ್ಲಿ ನೋಡಿ, ಇಲ್ಲಿ ಮಜ್ಜಿಗೆ ಮನೆ ಡೋರ್ ದಪ್ಪ ಇದೆ. ಹಾಯ್, ಹಲೋ. ಇದು ಎಮ್ಮೆ ಕಟ್ಟೋದು, ಹಿಂಡೋದು ಮನೆ ಹಾಲಿಗೆ. ಇಲ್ಲೇ ಸುಮಾರು ಒಂದು 20-30 ಎಮ್ಮೆ ಕಟ್ಟಿರೋದು, ಆಕಳ ಎಮ್ಮೆ. ಇಲ್ಲೇ ಹಿಂಡೋದು, ಇಲ್ಲೇ ಮಜ್ಜಿಗೆ ಮಾಡೋದು. ಇದು ಮಜ್ಜಿಗೆ ರೂಮ್. ಇದು ಇಲ್ಲೇ ಮಜ್ಜಿಗೆ ಅದು ಒಂದು ಹಂಡೆ ದೊಡ್ಡದು ಇಟ್ಬಿಡೋದು. ಬಂದರೆ ಹಾಕದೆ ಕೊಡೋದೆ. ಅದಕ್ಕೆ ಒಬ್ಬನು ಅದೊಂಥರ ದಾಸ. ಪಬ್ಲಿಕ್ ಬಂದರು ಇಲ್ಲಿಂದ ದಣಿ ಮಾರ್ಸ್ಕೊಂಡು ಹೋಗೋದು. ಹೌದು. ಓಕೆ. ಇಲ್ಲೇ ಒಂದು ಬಾವಿ ಇತ್ತು, ಅದು ಮುಚ್ಚಿಬಿಟ್ಟಿದ್ವಿ. ಬಾವಿ ಇತ್ತು ಅದು. ಅಲ್ಲಿ ಸ್ಲ್ಯಾಬ್ ಹಾಕಿವಲ್ಲ. ಈಗ ಅದಕ್ಕೇನಿಲ್ಲ, ಅದು ನೀರು ಬಿಡ್ತಾ ಇದೀವಿ. ವಾಶ್ ಮಾಡಿದ ನೀರೆಲ್ಲ ಅದಕ್ಕೆ ಹೋಗಲಿ ಅಂತ. ಈಗ ನಿಮಗೆ ನೀರು ಸೋರ್ಸ್ ಬೋರ್ ಇಲ್ಲ, ತುಂಗಭದ್ರಾ ಡ್ಯಾಮ್ ನೀರು ಮನೆಗೂ. ಓಕೆ. ಮಜ್ಜಿಗೆ ಮನೆ. ಇದು ಮಜ್ಜಿಗೆ ಮನೆ. ದೊಡ್ಡ ಅಡಿಗೆ ಆದರೆ ನಾವು ಕಾರ್ತಿಕದಾಗ ಅಂತ ಮಾಡಿದ್ವಲ್ಲ, ಅವಾಗ ರುಬ್ಬಕ್ಕೆ ಒಳ್ಳಿಂದು. ಇವಾಗ ಗ್ಯಾಸ್ ಮಾಡಿದ್ವಿ, ಕಟ್ಟಿಗೆದಾಗ ಇದು ಮಾಡೋದು ಬೇಡ ಅಂತಂದು. ಇಲ್ಲಿ ಒಲೆ ಇದೆ, ಅದು ಅದಕ್ಕೆ ಮೇಲೆ ಹೋಗೋಕ್ಕೆ ಚಿಮಣಿ ಪ್ಲಸ್ ಅದು ಮಜ್ಜಿಗೆ ಮಾಡೋ ಕಂಬ. ಇದು ಮಜ್ಜಿಗೆ ಮಾಡೋ ಕಂಬ. ಅಂದರೆ ಇಂಥದ್ದು ಇದು ಇಟ್ಬಿಡೋದು ಕೆಳಗಡೆ, ಈ ಥರ ಒಂದು ದೊಡ್ಡ ಪಾತ್ರೆ ಇಡೋದು. ಅದ್ರಿಗೆಲ್ಲ ಮೊಸರು ಹಾಕಿಬಿಡೋದು. ಅದಕ್ಕೆ ಇಷ್ಟು ನೀರು ಹಾಕೋದು. ಇಷ್ಟುದ್ದ ಕಡಗೋಲ್ ಅಂತ ಈಗ ಕೈಲಿ ಕಟ್ಟಿತಾರಲ್ಲ ಅಂತ ಉದ್ದೊಂದಿರುತ್ತೆ. ಇಷ್ಟು